ಬೋತಮ್ ಅಂತ ಒಬ್ಬರು ಆಲ್ರೌಂಡರ್ ಬರ್ತಾರೆ, ಇಯಾನ್ ಬೋತಮ್. ಆ ಬೋತಮ್ ಇದ್ದಂಥವ್ರು ಅವ್ರು ಪ್ರತಿಸ್ಪರ್ಧಿ ಇಂಗ್ಲೆಂಡ್ನವರು. ಅವರು ವಿವಿಯನ್ ರಿಚರ್ಡ್ ಹೊಡೆದ್ರೆ ಆ ಹೊಡೆತದ ಚೆಂಡನ್ನು ಹಿಡಿದ್ರೆ ಕೈ ಕೆಂಪಗಾಗ್ತಿದ್ವು ಅಂತ ಹೇಳ್ತಾ ಇದ್ರು. ಅಷ್ಟು ಫೋರ್ಸ್ ಇರ್ತಿತ್ತು ಅದರಲ್ಲಿ ಅಂತೇಳಿ. ಅದೇ ರೀತಿಯ ಫೋರ್ಸನ್ನು ನಾವು ಇವತ್ತು ಈ ವಿರಾಟ್ ಕೊಹ್ಲಿಯಲ್ಲಿ ನೋಡ್ಬೋದಾಗಿದೆ. ಯಾಕಂದರೆ ಒಬ್ಬೊಬ್ಬ ಆಟಗಾರನ ಎಲ್ಲ ಗುಣಗಳ ಮಿಶ್ರಣ ಹೊಂದಿದಂಥ ಈ ವಿರಾಟ್ ಕೊಹ್ಲಿ ಅವರು ಇನ್ನೂ ಒನ್ ಡೇದಲ್ಲಿದ್ದ ಆರಾಮದ ಬೇರೆ ಈ ಟೆಸ್ಟಲ್ಲಿ ಇರಬೇಕಾಗಿತ್ತು. ಜೊತೆಗೆ T20ಯಲ್ಲೂ ಇನ್ನೂ ವರ್ಷ ತಿಂಗಳು ಆಡ್ಬೋದಿತ್ತು ಅಂತೇಳಿ ಭಾಳಷ್ಟು ಆಟಗಾರರು ಅವ್ರ ಬಗ್ಗೆ ಹಳಳಿಸ್ತಾ ಇದ್ದಾರೆ. ಜೊತೆಗೆ ರೋಹಿತ್ ಶರ್ಮಾರ ಬಗ್ಗೆನೂ, ಅಶ್ವಿನ್ರ ಬಗ್ಗೆ ಇವರೆಲ್ಲರನ್ನು ಗೌರವಿತವಾಗಿ ಬೆಳ್ಕೊಡುವ ಸಮಾರಂಭ ಮಾಡಬೇಕಾಗಿತ್ತು. ಟೆಸ್ಟದ ಅಂತ್ಯದಲ್ಲಿ ಇವರು ತಮ್ಮ ಈ ಒಂದು ನಿವೃತ್ತಿ ಘೋಷಣೆ ಮಾಡಬೇಕಾಗಿತ್ತು. ಅಂದಾಗ ಇದೊಂದೇನೋ ನೆಲೆ ಇರ್ತಿತ್ತು. ನೋಡಿರಿ, ಸಚಿನ್ ಅವ್ರ ಬಿಡುಗಡೆ ಆಗಿರ್ಬೋದು, ಅಥವಾ ಬಿಡುಗಡೆ ಸಮಾರಂಭ ಆಗಿರ್ಬೋದು, ಅಥವಾ ನಿವೃತ್ತಿ ಸಮಯ ಆಗಿರ್ಬೋದು, ನೆನಪಿಸ್ಕೊಳ್ರಿ ಅದನ್ನು. ಗವಾಸ್ಕರ್ ಅವ್ರದ್ದಾಗಿರ್ಬೋದು, ಧೋನಿ ಅವ್ರದ್ದಾಗಿರ್ಬೋದು, ಇಡೀ ರಾಷ್ಟ್ರ ಎದ್ದು ನಿಂತು ಇಟ್ ಮೀನ್ಸ್ ಅವ್ರನ್ನ ಆ ಕ್ಷಣದಲ್ಲಿ ನೆಮಿಸ್ತು ಅಷ್ಟೇ ಅಲ್ಲ, ಗೌರವಿಸ್ತು. ಈ ಎಲ್ಲ ನೆಲೆಗಟ್ಟಿನಲ್ಲೇ ವಿರಾಟ್ ಕೊಹ್ಲಿ ಅವರು ಎಲ್ಲ ಇದ್ದು ಏನೂ ಇಲ್ಲದಂಗೆ ಒಬ್ಬ ಋಷಿ ಅಥವಾ ಸನ್ಯಾಸಿ ಹಂಗೆ ಎದ್ದು ಇದ್ದು ಮಾತ್ರ ಒಂದಿಷ್ಟು ಕ್ರಿಕೆಟ್ ಪ್ಲೇಯರಿಗೆ ಹಳಹಳಿ ಆಗ್ಯದ. ಜೊತೆಗೆ ಅವ್ರು ಇನ್ನೂ ಆಡಬೇಕಂತ ಅನ್ನುವಂಥ ಒಂದು ಸಂಕಟ ಅದ. ಈ ನೆಲೆಯಲ್ಲಿ ಅವ್ರ ದಿನ ನೆನಪಾಯಿತು. ಅದರಲ್ಲೂ ವಿಶೇಷವಾಗಿ ಅನಿಲ್ ಕುಂಬ್ಳೆ ಒಂದೇ ಇನ್ನಿಂಗ್ಸಲ್ಲಿ 10 ವಿಕೆಟ್ ತೆಗೆದುಕೊಂಡಂಥ ಅದ್ಭುತ ಬೌಲರ್. ಅವ್ರು ಸಹಿತ ಇದನ್ನು ಅಸ್ಮಾವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಅನೇಕರು ತಮ್ಮ ಮಾತುಗಳನ್ನ ಮಾತಾಡಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇನ್ನಷ್ಟು ಇರಬೇಕಾಗಿತ್ತು. ನಮ್ಮ ಕೊಹ್ಲಿ, ನಮ್ಮ ರೋಹಿತ್, ನಮ್ಮ ಅಶ್ವಿನ್ ಅಂಥೇಳಿ ಒಂದು ಅಸಮಾಧಾನ ಇದ್ದಿದ್ದನ್ನು ನಿಮ್ಮ ಜೋಡಿ ತೊಳ್ಕೊಂಡಿವಿ. ನಿಮಗೇನು ಅನ್ನಿಸ್ತು? ನಿಮಗೂ ಇದು ಅನ್ನಿಸ್ಲಿಕ್ಕತ್ತದಲ್ಲ, ಇರಬೇಕಾಗಿತ್ತು ಅಂತೇಳಿ ನಿಮಗೇನು ಅನ್ನಿಸ್ತದ? ತಿಳಿಸ್ರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇಸಿ ತರ ಸತ್ಯದ ಕೈಗೊಂಡು ಬಂದರೆ